ಬ್ಯಾನರ್ನಲ್ಲಿ BY ವಿಜೇಂದ್ರ ಫೋಟೋ ಇಲ್ಲದ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಮಿಸ್ಟೇಕ್ನ ಹೊಣೆ ನನ್ನದೇ ಅಂತ ಹೇಳಿ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅನುಮತಿ ಸಿಗೋಕೆ ಸ್ವಲ್ಪ ತಡ ಆಯಿತು, ಆ ಮಿಸ್ಟೇಕ್ ನಂದೇ, ಅದಕ್ಕೆ ನಾನೇ ಹೊಣೆ ಅಂತೇಳಿ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೊನೆ ಕ್ಷಣದಲ್ಲಿ ಬ್ಯಾನರ್ ರೆಡಿ ಮಾಡಿಸಿದ್ರು, ಫೋಟೋ ಇಲ್ಲದ ವಿಚಾರ ವಿಜೇಂದ್ರರೇ ಗಮನಕ್ಕೆ ತಂದ್ರು. ಇನ್ನು ಮುಂದೆ ಹೀಗಾಗದಂತೆ ನೋಡಿಕೊಳ್ತೇವೆ, ಮಿಸ್ಟೇಕ್ ಆಗಿದೆ, ಮುಂದೆ ಸರಿ ಆಗುತ್ತೆ ಅಂತೇಳಿ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೊಂದು ಸಣ್ಣ ವಿಚಾರ ಅಂತೇಳಿ ಶಾಸಕರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದೊಡ್ಡ ಮಟ್ಟದ ಜಟಾಪಟಿಗೂ ಕೂಡ ಈ ವಿಚಾರ ಕಾರಣ ಆಗಿತ್ತು. ನೆಕ್ಸ್ಟ್ ಡೇ ಏನು ಹೋರಾಟಕ್ಕೆ ಯಾರ್ಯಾರು ಬರೋರಿದ್ರು, ಅಶೋಕ್ ಅವ್ರು ಬರೋರಿದ್ರು, ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಬರೋರಿದ್ರು. ಅವ್ರದ್ದು ಮತ್ತು ಸ್ಥಳೀಯರ ನಾವು ಅದನ್ನು ಆರ್ಗನೈಸ್ ಮಾಡಿದ್ದೆ, ಹಂಗಾಗಿ ನಮ್ದು ಕ್ಷೇತ್ರದಲ್ಲಿತ್ತು. ನನ್ನ ಫೋಟೋ ಮತ್ತು ಪ್ರಹ್ಲಾದ್ ಜೋಶಿ, ಲೋಕಲ್ ಲೋಕಸಭಾ ಸದಸ್ಯ ಪ್ರಹ್ಲಾದ್ ಜೋಶಿ ಅವ್ರದ್ದು ಫೋಟೋ ಹಾಕಿ ಅಲ್ಲಿ ಬ್ಯಾನರ್ ಅನ್ನು ತಯಾರು ಮಾಡಿದ್ರು. ಆದರೆ ಇದು ವಿಷಯ ನನಗೆ ಗೊತ್ತಾದ ಕೂಡ ನಂಗೆ ನಮ್ಮ ರಾಜ್ಯಾಧ್ಯಕ್ಷರ ಇದರ ವಿಷಯ ನನ್ನ ನೋಟಿಸಿಗೆ ತೊಗೊಂಬಂದ್ರು. ನೆಕ್ಸ್ಟ್ ಡೇ ನಾ ಹೇಳಿದೆ, ಇದಾಗಿದ್ದು ಸರಿಯಾಗಿಲ್ಲ, ಈ ರೀತಿ ನಾನು ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಸರ್ತಿ ನಾನು ಇದನ್ನ ತಿಳಿ ಹೇಳ್ತೇನೆ, ಈ ಟೈಪ್ ಮಾಡ್ದಂಗೆ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ನಾನು ವಾಪಸ್ ಕೂಡ ಹೇಳಿದೆ, ಮೆಸೇಜ್ ಕೂಡ ನಾನು ಕೊಟ್ಟೆ. ಹಾಗಾಗಿ ಅಧ್ಯಕ್ಷರು ನನ್ನ ನೋಟಿಸಿಗೆ ತೊಗೊಂಬಂದ್ರು, ಇದನ್ನು ಹಿಂಗಾಗೈತೆ ಅಂತ ಹೇಳಿ ಅದನ್ನ ನಾನು ಹೇಳಿದೆ. ಇಲ್ಲ ಆದ್ರೂ ಕೂಡ ಜವಾಬ್ದಾರಿ ನಂದು, ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಅದೇನು ಪ್ರೋಟೋಕಾಲ್ ಬ್ರೀಚ್ ಆಗಿತ್ತು, ಅದ್ರ ಜವಾಬ್ದಾರಿ ನಾನು ತೆಗೆದುಕೊಳ್ತೇನೆ. ಆದ್ರೆ ಅದನ್ನ ಆಗದಂಗೆ ಮುಂದೆ ನೋಡ್ತೇವೆ ಅಂತ ಹೇಳಿದೆ. ಅದೇನು ಸಣ್ಣ ವಿಷಯ ಅಂತ ಏನು ದೊಡ್ಡ ವಿಷಯ ಅಲ್ಲ. ನೆಕ್ಸ್ಟ್ ಡೇ ಏನು ಹೋರಾಟಕ್ಕೆ ಯಾರ್ಯಾರು ಬರೋರಿದ್ರು, ಅಶೋಕ್ ಅವ್ರು ಬರೋರಿದ್ರು, ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಬರೋರಿದ್ರು. ಅವ್ರದ್ದು ಮತ್ತು ಸ್ಥಳೀಯರ